ನನ್ನ ಕನ್ನಡ ಗೊತ್ತಿಲ್ಲ ಮುಗಿಸಾದ ಮೇಲೆ ಈ ಕಳೆದ ವರ್ಷ ಯೋಚನೆ ಮಾಡ್ತಿದ್ದೆ ನೆಕ್ಸ್ಟ್ ಏನು ಸಿನಿಮಾ ಮಾಡಬೇಕು ಅಂತ. ಅದಕ್ಕೆ ಬೇರೆ ಒಂದು ಸಿನಿಮಾನ ನಾನು ಕಥೆನ ಬರೆದಿಟ್ಟಿದ್ದೀನಿ ಆ್ಯಕ್ಚುಲಿ. ಅದೇ ಇನ್ನು ಮಾಡೋ ಒಂದು ಆಲೋಚನೆ ಕೂಡ ಇದೆ, ಅದು ರಚಿತಾರಾಮ್ ಒಂದು ಸಿನಿಮಾ ಮಾಡಬೇಕು ಅಂತ. ಬಟ್ ಅದಕ್ಕೆ ತುಂಬ ದೊಡ್ಡ ಬಡ್ಜೆಟ್ ಬೇಕಾಗತ್ತೆ ಅಂತ ನಿಧಾನಕ್ಕೆ ಪ್ರಾಸೆಸ್ ತೊಗೊಂಡೋಗ್ತಿದೆ. ಬಟ್ ಒಂದು ಸಿನಿಮಾ ಮಾಡೋಣ ಅಂತ ಆಸೆ ಅಂತೂ ಇದೆ. ಹೀಗೆ ಒಂದ್ಸಲಿ ಬನಶಂಕರಿ BDA ಕಾಂಪ್ಲೆಕ್ಸಲ್ಲಿ ನಮ್ಮ ಅನಂತ ಕೃಷ್ಣ ಅವ್ರನ್ನ ಜಸ್ಟ್ ಒಂದು ಚಾಯ್ಗೆ ಕುಡಿಯೋಣ ಅಂತ ಕರೆದೆ. ಸೊ ಚಾಯ್ ಕುಡಿತಾ ಹಿಂಗೆ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ವಿ. ಆ್ಯಕ್ಚುಲಿ ಇಲ್ಲ ಅನಂತ ಕೃಷ್ಣ ಅವರು ಅಂತ ಹೇಳ್ತೀನಿ, ಬಟ್ ನಾವು ಬೇರೆ ಕ್ಯಾಮ್ರಾ ಇಲ್ಲ ಅಂತಾನೆ ಬಾ ಮಗ ಅಂತ ಅನ್ಕೊಂಡು ಹಿಂಗೆ ಮಾತಾಡೋ ಅಭ್ಯಾಸ ನಮ್ಗೆ ಆ್ಯಕ್ಚುಲಿ. ಸೊ ಅಲ್ಲಿ ಕೂತಿದ್ದಾಗ ನಾನು ಹೇಳ್ತಿದ್ದೆ, ಮಗ ಸಿನಿಮಾ ಮಾಡೋ ಪ್ಲಾನ್ಸ್ ಇದೆಯಾ ಅಂತಂದೆ. ಅಯ್ಯೋ ಏನು ಹಿಂಗೆ ಹೇಳ್ತಿದ್ದೀರಾ, ನನಗೆ ಇದೇ ಐಡಿಯಾ ಇದೆ ಜೀವನದಲ್ಲಿ, ಬಟ್ ನಾಟ್ ಎನಿ ಟೈಮ್ ಸೂನ್, ಮುಂದೆ ನೋಡೋಣ ಅಂತ ಹೀ ಟೋಲ್ಡ್ ಮೀ. ಬಟ್ ಆದರೂ ಸರಿ ನಮ್ಗೊಂದು ಕತೆ ಇದೆ, ನೀನು ಯಾವಾಗ ರೆಡಿ ಆಗ್ತಾ ಹೇಳೋ ಅವಾಗ ಮಾಡೋಣ ಅಂತ ಅಂದ್ಕೊಂಡೆ. ಸೊ ದಟ್ ವಾಸ್ ದಿ ಪ್ಲಾನ್ ಆಫ್ ಅಬಜವದವ. ಟೈಟಲ್ ಇಟ್ಟಿರಲಿಲ್ಲ ಆ್ಯಕ್ಚುಲಿ. ಸೊ ದೆನ್ ಒಂದು ವಾರ ಆದಮೇಲೆ ಅನಂತ ಕಾಲ್ ಮಾಡಿಬಿಟ್ಟು ಸೈನ್ ಲೈಕ್ ಬೈ ಅದೇ ಜಾಗದಲ್ಲಿ ಮೀಟ್ ಮಾಡೋಣ ಬನ್ನಿ ಅಂದರು. ಸೊ ಚಾಯ್ ಪಾಯಿಂಟಲ್ಲಿ ಸಿಕ್ಕಿದ್ವಿ. ಸೊ ನಾನು ರೆಡಿ ಇದ್ದೀನಿ, ನಾನು ಸಿನಿಮಾ ಮಾಡೋಕ್ಕೆ ರೆಡಿ ಇದ್ದೀನಿ, ನೀವು ಶುರು ಮಾಡಿ ಅಂತಂದರು. ಹೇಳಿದೆ ಕತೆ ಅಂತಾನೆ, ನೀವು ಯಾವುದಾದ್ರೂ ಮಾಡಿ ನಾನು ರೆಡಿ ಇದ್ದೀನಿ ನಿಮ್ಮ ಜೊತೆ ಅಂತಂದರು. ಸೊ ಹಿ ಹ್ಯಾಡ್ ದ ಕಾನ್ಫಿಡೆನ್ಸ್, ಸ್ಟಿಲ್ ಇಲ್ಲಿವರೆಗೂ ಕಾನ್ಫಿಡೆನ್ಸ್ ಇದೆ. ಸೊ ಅವ್ರು ಹೇಳಿದ್ರು. ಸೊ ಅವಾಗ ನಾನು ಹೇಳಿದೆ, ನಾನು ಸೈಮಾ ಅವಾರ್ಡ್ಗೆ ಹೋಗ್ತಾ ಇದ್ದೀನಿ ಹೈದರಾಬಾದ್, ಮುಗಿಸ್ಕೊಂಡು ಬರ್ತೀನಿ. ಸೊ ಅವಾರ್ಡ್ ಗೆದ್ಮೇಲೆ ಅಡ್ವಾನ್ಸ್ ಕೊಡು ಹತ್ರ ನನ್ನ ಮೈಂಡ್ ವಾಯ್ಸ್ ಇತ್ತು. ಬಟ್ ಪಾಪ ಹಿ ವಾಸ್ ರೆಡಿ, ಮುಂಚೆನೇ ಅಡ್ವಾನ್ಸ್ ಕೊಡಬೇಕು ಅಂತಲೂ ಕೂಡ. ಸೊ ಸೈಮಾಗೆ ಹೋದೆ, ಅವಾರ್ಡ್ ತೊಗೊಂಡು ಬಂದಿದ್ದು ನೆಕ್ಸ್ಟ್ ಡೇ ಮೀಟ್ ಮಾಡಿದ್ವಿ. ಸೊ ಮನೆಗೆ ಕರೆದ್ರು, ಅಡ್ವಾನ್ಸ್ ಕೊಟ್ಟರು, ಸರ್ ಸಿನಿಮಾ ಶುರು ಮಾಡಿ ಅಂತ ಹೇಳಿದ್ರು. ಆದಮೇಲೆ ನನ್ನ ಕಥೆನ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಒಂದು ಎಳೆನ ತೊಗೊಂಡು, ಸೊ ನಾನು ಮತ್ತು ನನ್ನ ಡೈರೆಕ್ಷನ್ ಟೀಮು ಮತ್ತು ನನ್ನ ಸ್ಕ್ರಿಪ್ಟಿಂಗ್ ತಂಡ ಹೊರಗಡೆ ಹೋದ್ವಿ, ಕಥೆನ ಮಾಡೋಣ ಅಂತಂದ್ಬಿಟ್ಟು ಆ ಎಳೆನ ಹಾಗೆ ಪೋಣಿಸ್ತಾ ಒಂದು ದೊಡ್ಡ ಕತೆ ರೀತಿಲಿ ಮಾಡಿದ್ವಿ. ತುಂಬ ಚಾಲೆಂಜಸ್ ಸ್ಕ್ರಿಪ್ಟ್ ಇತ್ತು, ಅಂದರೆ ಈ ಸ್ಕ್ರಿಪ್ಟ್ನ ಆಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅಂತ. ಬಟ್ ಎಲ್ಲ ಆದಮೇಲೆ ಒಂದು ಹಂತಕ್ಕೆ ಬಂದಮೇಲೆ ದೆನ್ ವಿ ಡಿಸೈಡೆಡ್, ಓಕೆ ಈ ಕಥೆನ ಅನಂತಂಗೆ ಕರೆದುಬಿಟ್ಟು ಹೇಳೋಣ. ಸೊ ಇಷ್ಟ ಆದರೆ ಓಕೆ, ಇಷ್ಟ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ, ಬೇರೆ ಕತೆ ಮಾಡಬೇಕು ಅಂತ. ಸೊ ಅನಂತಂಗೆ ಮತ್ತು ಅವ್ರ ಸ್ನೇಹಿತರಿಗೆ ಇಬ್ಬರು ಬಂದರು, ಕತೆ ಕೇಳಿದ್ವಿ. ಅವರಿಬ್ಬರಿಗೆ ತುಂಬಾ ಇಷ್ಟ ಆಗೋಯ್ತು. ದೇ ವರ್ ಬೋಲ್ಡ್ ಔಟ್ ವಿತ್ ದ ಸ್ಕ್ರಿಪ್ಟ್, ಲೈಕ್ ಖಂಡಿತ ಮಾಡಿ, ಲೆಟ್ಸ್ ಸ್ಟಾರ್ಟ್ ಎನಿ ಟೈಮ್ ಸೂನ್. ಸೊ ನಾವು ದ ಪ್ರೋಸೆಸ್ ಹೆಂಗೆ ಅಂತಲೇ ಇನ್ನು ಹೀರೋ ಹೀರೋಯಿನ್ನು ಎಲ್ಲ ತಾರಾಗಣದಲ್ಲಿ ಬೇರೆ ಸ್ಟಾರ್ ಕಾಸ್ಟನ್ನು ಶುರು ಮಾಡಬೇಕಾಗಿರೋಂಥದ್ದು. ನನಗೆ ಈ ಲಾಕ್ಡೌನ್ ಟೈಮಲ್ಲಿ ದ ಲಾಸ್ಟ್ ಫಿಲಮ್ ಥಿಯೇಟರ್ ನೋಡಿದ್ದು ನಾನು ದಿಯಾ ನೋಡಿದ್ದೆ ಆ್ಯಕ್ಚುಲಿ. ಸೊ ದಿಯಾ ನೋಡಿದಾಗ ಅದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಇತ್ತು, ಅದರಲ್ಲಿ ಒಂದು ತಾಯಿ ಮತ್ತು ಮಗಂದು ಒಂದು ಸೆಂಟಿಮೆಂಟ್ ಸೀನ್ ಇತ್ತು. ಸೊ ನಾನು ಆ ಸೀನನ್ನ ನಾನು ಥಿಯೇಟ್ರಲ್ಲಿ ನೋಡ್ತಿರ್ಬೇಕಾದ್ರೆ ಅವತ್ತು ನನ್ನ ಫ್ರೆಂಡಿಗೆ ಹೇಳಿದ್ದೆ, ನಾನು ಏನಾದರೂ ಸಿನಿಮಾ ಮಾಡಿದ್ರೆ ಇವನ ಜೊತೆನೇ ಮಾಡಬೇಕು ಅಂತ. ಸಾರಿ ಇವನು ಅಂತಿದ್ದೀನಿ, ಅದು ಆ್ಯಕ್ಚುಲಿ ಆ ಥರ ನಾವು ಕೂತ್ಕೊಂಡು ಮಾತಾಡಿದ್ದು. ಸೊ ಅದಾದಮೇಲೆ ನಾನು ಏನೇ ಸಿನಿಮಾ ಮಾಡಿದ್ರು ಪೃಥ್ವಿಗೆ ಮಾಡಬೇಕು ಅಂತ ತಲೆಯಲ್ಲಿ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ದೆನ್ ನಾನು ಪೃಥ್ವಿನ ಅಪ್ರೋಚ್ ಮಾಡಿದೆ. ಸೊ ಪೃಥ್ವಿನ ಅಪ್ರೋಚ್ ಮಾಡಿ ದೆನ್ ಐ ನರೇಟೆಡ್ ದ ಸ್ಟೋರಿ. ಇಟ್ ಈಸ್ ಎ ಔಟ್ ಆ್ಯಂಡ್ ಔಟ್ ಒಂದು ಕಾಮಿಡಿ ಸಬ್ಜೆಕ್ಟ್ ಆ್ಯಕ್ಚುಲಿ ಫುಲ್ಲು. ಸೊ ಇದುವರೆಗೂ ಮುಂಚೆ ಯಾರ್ಯಾರು ಕತೆ ಹೇಳಿದ್ನೋ ಸ್ಟಾರ್ಟಿಂದ ಎಂಡ್ವರೆಗೂ ಎಲ್ಲರೂ ನಗ್ತಾನೆ ಇದ್ರು, ಹೊರಳಾಡಿ ನಗ್ತಾ ಇದ್ರು. ಸೊ ಪೃಥ್ವಿ ಕತೆ ಹೇಳ್ಬೇಕಾದ್ರೆ ಮಾತ್ರ ಮುಖದಲ್ಲಿ ಒಂದು ನಗು ಇರಲಿಲ್ಲ ಆ್ಯಕ್ಚುಲಿ, ಅದಂತೂ ಹೇಳ್ತೀನಿ. ಅಂದರೆ ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ನನಗೆ ಎಲ್ಲೋ ಹೊಡ್ಕೊತಿದೆ, ಇನ್ನು ಈ ಕತೆ ನಾನು ಚೆನ್ನಾಗಿ ಮಾಡಿದ್ದೀನ ಅಥವಾ ಕಾಮಿಡಿ ಇದೆಯೋ ಇಲ್ವೋ ಏನು ಅಂತ. ಅಂದರೆ ತುಂಬ ನಗಾಡೋಂಥ ಸೀನ್ಸಲ್ಲಿದ್ದ ಪೃಥ್ವಿ ಒಂದೇ ಒಂದು ಸ್ಮೈಲ್ ಕೊಟ್ಟರು, ಅಷ್ಟೇ ಅವ್ರು ಕೊಟ್ಟಿದ್ದು ಇಡೀ ಕಥೆಯಲ್ಲಿ. ಸೊ ಎಟ್ ದಿ ಎಂಡ್ ಮುಗೀತು. ಪೃಥ್ವಿ ನಾನು ಸರ್ ಹೇಳಿ ಯಾವ ಡೇಟು ನಾನು ಬಂದು ಮಾಡ್ತೀನಿ ಅಂದರು. ಸೊ ಅದರಲ್ಲಿ ಅರ್ಥ ಆಯಿತು, ಹಿ ಹ್ಯಾಡ್ ಲವ್ ದ ಸಬ್ಜೆಕ್ಟ್ ಆ್ಯಂಡ್ ಇಷ್ಟ ಆಗಿತ್ತು. ಸೊ ಈಸ್ ಓಕೆ ವಿತ್ ದ ಸಬ್ಜೆಕ್ಟ್ ಅಂತ. ಸೊ ಪೃಥ್ವಿಯವರು ಹಾಗೆ ಬಂದರು. ಇನ್ನು ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ನಾಯಕ ನಟಿ. ಸೊ ನಾಯಕ ನಟಿ ಅಂಕಿತಾ ನನಗೆ ಸುಮಾರು ಒಂದು 2 ವರ್ಷದಿಂದನೇ ಪರಿಚಯ ಇರೋಂಥದ್ದು. ಸೊ ನಾನೊಂದು ಪಂಕಜ ಕಸ್ತೂರಿ ಅಂತ ಒಂದು ಸಿನಿಮಾ ಮಾಡೋಕ್ಕೆ ಹೊರಟಿದ್ದೆ ರಚಿತಾ ಜೊತೆ. ಅಲ್ಲಿ ರಚಿತಾ ತಂಗಿ ಪಾತ್ರಕ್ಕೆ ಆ್ಯಕ್ಚುಲಿ ಅಂಕಿತಾ ಮಾಡಬೇಕಾಗಿದ್ದು. ಸೊ ಅವಾಗ ನಂದು ಮತ್ತು ಅಂಕಿತದ್ದು ಭೇಟಿಯಾಗಿತ್ತು. ಸೊ ಅದಾದಮೇಲೆ ಆ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ, ಬಟ್ ನಾವು ಒಳ್ಳೆ ಸ್ನೇಹಿತರಾಗಿದ್ವಿ. ದೆನ್ ಬಟ್ ಅಂಕಿತಾನೇ ಈ ಪಾತ್ರಕ್ಕೆ ಬರಬೇಕು ಅಂತ ಐ ನೆವರ್ ಥಾಟ್ ಆ್ಯಕ್ಚುಲಿ. ನಾನು ಯೋಚನೆ ಮಾಡಿರಲಿಲ್ಲ. ವಿ ವರ್ ಲೈಕ್ ಸ್ಟಿಲ್ ದ ಲಾಸ್ಟ್ ಒನ್ ಟು ಡಿಸೈಡ್ ಅಂತಂದರೆ ಹೀರೋಯಿನ್ನ ಡಿಸೈಡ್ ಮಾಡಬೇಕು ಅಂತ. ಆವಾಗ ನನ್ನ ವೆರಿ ಗುಡ್ ಫ್ರೆಂಡ್ ಸುನೈನಾ ಸುರೇಶ್, ಸೊ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ದೆನ್ ಐ ಸೈಡ್ ಒಂದು ಹೀರೋಯಿನ್ ಪಾತ್ರಕ್ಕೆ ಹುಡುಕ್ತಿದ್ದೀನಿ, ಎನಿ ರೆಫರೆನ್ಸ್ ಇದೆಯಾ ಅಂತ. ಶಿ ಸೈಡ್ ಈ ಥರ ಒಂದು ಎದೆ ತುಂಬಿ ಹಾಡುಬೇನು ಕಾರ್ಯಕ್ರಮದ ನಿರೂಪಕಿ ಅಂಕಿತಾ ಅಮರ್ ನೋಡಿ ಅಂತ. ಅಯ್ಯೋ ನನ್ನ ಫ್ರೆಂಡೇ ಅಂತ ನಾನು ಯೋಚನೆ ಮಾಡಿರಲಿಲ್ಲ ಅಂತಂದರೆ. ಸೊ ದೆನ್ ಅಂಕಿತಾನ ಇದೇ ಆ್ಯಕ್ಚುಲಿ 1 ವರ್ಷದಿಂದ ಅಕ್ಟೋಬರಲ್ಲಿ ಭೇಟಿ ಆದೆ. ಸೊ ಕತೆ ನರೇಟ್ ಮಾಡಿದೆ. ಅವ್ರಿಗೂ ಕತೆ ನರೇಟ್ ಮಾಡ್ಬೇಕಾದ್ರೆ ನೀವೇ ನಾಯಕಿ ಅಂತ ಆ ರೀತಿ ಹೇಳಿಲ್ಲ, ನಾನೊಂದು ಕತೆ ಹೇಳ್ತೀನಿ, ಹೆಂಗಿದೆ ಹೇಳಿ ನಿಮ್ಮ ರಿಯಾಕ್ಷನು ಅಂತಂದ್ಬಿಟ್ಟು ಒಂದು ಕೆಫೆಯಲ್ಲಿ ಕೂತ್ಕೊಂಡು ಕತೆ ಪೂರ ನರೇಟ್ ಮಾಡಿದೆ. ಶಿ ವಾಸ್ ಲೈಕ್ ವಾವ್, ದ ಫಸ್ಟ್ ರಿಯಾಕ್ಷನ್ ಇದ್ದಿದ್ದು ವಾವ್ ತುಂಬ ಚೆನ್ನಾಗಿದೆ ಕತೆ. ದೆನ್ ಐ ಸೆಡ್ ನೀವೇ ಈ ಸಿನಿಮಾಗೆ ಹೀರೋಯಿನ್ ನೀವೇ ಆ್ಯಕ್ಟ್ ಮಾಡಬೇಕು ಅಂತ. ಶಿ ವಾಸ್ ಲೈಕ್ ಶ್ಯೂರ್, 100% ಶ್ಯೂರ್. ಸೊ ಹಾಗಾಗಿ ನಮ್ಮ ಪೃಥ್ವಿ ಮತ್ತು ಅಂಕಿತಾ ಇಬ್ಬರು ತಂಡಕ್ಕೆ ಸೇರಿಕೊಂಡಿದ್ದು.
ಇನ್ನು ಗಿರಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು 5 ವರ್ಷದಿಂದ ರಿಷಭಪ್ರಿಯ ಸಿನಿಮಾ ಮಾಡಿ ಒಂದು ಶಾರ್ಟ್ ಫಿಲ್ಮ್ ಆಗಿರಬಹುದು, ಕನ್ನಡ ಗೊತ್ತಿಲ್ಲ ಆಗಿರ್ಬೋದು, ನಾನು ಸಿನಿಮಾದಲ್ಲಿ ಏನೇ ಕಲ್ತಿದ್ರು ಕೂಡ ABCD ಗಿರಿ ಸರ್ ಹೇಳ್ಕೊಟ್ಟಿರುವಂಥದ್ದು. ಸೊ ಅಲ್ಲಿಂದ ನಮ್ಮ ಒಡನಾಟ ಈಸ್ ಬೀನ್ ಆಲ್ವೇಸ್ ದೇರ್ ವಿತ್ ಅಸ್ ಈ ತಂಡದಲ್ಲಿ. ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ಅವ್ರ ಛಾಯಾಗ್ರಹಣ ನಿಜ ಹೇಳ್ತೀನಿ ತುಂಬಾ ಚೆನ್ನಾಗಿದೆ. ಇಟ್ಸ್ ರಿಯಲಿ ಒಂದೊಂದು ಶಾರ್ಟ್ಸ್ ಆಗಿರ್ಬೋದು, ಒಂದು ಫ್ರೇಮ್ ಆಗಿರ್ಬೋದು, ತುಂಬ ಅದ್ಭುತವಾಗಿರೋಂಥದ್ದು. ಇನ್ನು ಸಂಗೀತ ಭಟ್ ಅವರು ಈ ಪಾತ್ರಕ್ಕೆ ನಾವು ಆ್ಯಕ್ಚುಲಿ ನಾನು ನಿಜನೇ ಹೇಳ್ಬೋದು ಅನೌನ್ಸ್ ಮಾಡಿದ್ವಿ ಆಲ್ರೆಡಿ. ಸೊ ನಾವೊಂದು ನಿಧಿ ಸುಬ್ಬಯ್ಯ ಪಾತ್ರ ಮಾಡಬೇಕಾಗಿದ್ದು, ನಿಧಿ ಸುಬ್ಬಯ್ಯನ ಅನೌನ್ಸ್ ಮಾಡಿದ್ದೆ ನಾವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ. ಆಮೇಲೆ ಕಾರಣಾಂತರದಿಂದನೇ ನಿಧಿ ಸುಬ್ಬಯ್ಯ ಅವ್ರು ಮಾಡೋಕ್ಕಾಗಿಲ್ಲ. ಬಿಕಾಸ್ ವಿ ವಾಂಟೆಡ್ ಸಮ್ಮನ್ ಹೂ ಲುಕ್ಸ್ ವೆರಿ ಸ್ಟೈಲಿಶ್ ಆಗಿರ್ಬೋದು, ತುಂಬ ಬ್ಯೂಟಿಫುಲ್ ಆಗಿ ಎಲಿಗೆಂಟಾಗಿ ಕಾಣಿಸೋಂಥ ಪಾತ್ರ ಬೇಕಾಗಿದ್ದಿತ್ತು. ಸೊ ಹಾಗಾಗಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವರು ಕಮ್ ಬ್ಯಾಕ್ ಆಗ್ತಿದೆ ಅಂತ ಒಂದು ಆರ್ಟಿಕಲ್ ಇನ್ಸ್ಟಾಗ್ರಾಮಲ್ಲಿ ಪ್ರಿಂಟ್ ಆಗಿತ್ತು. ಅದನ್ನು ಇವ್ರ ಹಸ್ಬೆಂಡ್ ಸುದರ್ಶನ್ ಅವರು ಹಾಕಿದ್ರು. ಸೊ ನಾನು ಅಂದ್ಬಿಟ್ಟು ವೈ ನಾಟ್, ನಾವು ಯಾಕೆ ಸಂಗೀತ ಭಟ್ಟನ್ನ ಅಪ್ರೋಚ್ ಮಾಡಬಾರ್ದು ಅಂದ್ಕೊಂಡು ಕಾಲ್ ಮಾಡ್ಬಿಟ್ಟು ಹೇಳಿದೆ, ನೇರವಾಗಿ ಹೇಳಿದೆ, ಈ ಥರ ನಿಧಿಯವ್ರು ಮಾಡಬೇಕಾಗಿದ್ದು ಆಗಿಲ್ಲ, ಸೊ ಓಕೆನಾ ಅಂತ. ಶೀ ಸೆಡ್ ಅಮೇಝಿಂಗ್ ಸ್ಕ್ರಿಪ್ಟ್, ಐ ಆಮ್ ರೆಡಿ. ಆಲ್ ಶೀ ಸೆಡ್ ಇಸ್ ಲೈಕ್, ನಾನು ಒಂದೇ ಪೇಜ್ ಕೊಟ್ಟಿದ್ರೆ ಸೀನ್ ಅಟ್ಲೀಸ್ಟ್ ಒಂದು 4 ಪೇಜ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ. So, but I'm very happy and thankful to Sangeeta for accepting and being part of this project. ಇನ್ನು ಬಾಬು ಸರ್ ಹಿಂಗೆ ಅಂದರೆ, ನಾನು ಒಂದು ಸಂದರ್ಶನ ಮಾಡಿದ್ದೆ ಬಾಬು ಸರ್ದು ಮತ್ತು ದತ್ತಣ್ಣ ಅವ್ರದ್ದು ಇಬ್ಬರದು ಕೂಡ. ಸೊ ಅವಾಗಿಂದ ನನಗೆ ಬಾಬು ಸರ್ ಅಂದರೆ, ಆ್ಯಂಡ್ ಆಫ್ಕೋರ್ಸ್ ಮಫ್ತಿ ಸಿನಿಮಾ ನೋಡಿದ್ಮೇಲೆ ಐ ವಾಸ್ ಮಚ್ ಬಿಗ್ಗರ್ ಫ್ಯಾನ್ ಆಫ್ ಬಾಬು ಸರ್. ದ ಕೈಂಡ್ ಆಫ್ ರೋಲ್ ಅವ್ರು ಮಾಡಿದಂಥದ್ದು ಇಟ್ ಈಸ್ ಸೋ ಇಂಟೆನ್ಸ್ ಅಂತ. ಬಟ್ ಈ ಪಾತ್ರಕ್ಕೆ ಮಾಡಿದಾಗ ನನಗೆ ಅವರು ಒಂದು ಆ್ಯಕ್ಚುಲಿ ಒಬ್ರನ್ನ ಡೆಪಿಕ್ಟ್ ಮಾಡ್ತಾ ಇದ್ದಾರೆ, ಒಬ್ರು ಒಂದು ಪೊಲಿಟಿಷಿಯನ್ ಕಮ್ ಆ್ಯಕ್ಚುಲಿ ಆ ಥರ ಒಂದು ನ್ಯಾಷನಲ್ ಸೆಕ್ಯೂರಿಟಿ ನೋಡ್ಕೊಳ್ಳೋಂಥ ಒಬ್ಬ ಪೊಲಿಟಿಷಿಯನ್ ಪಾತ್ರನ ಪ್ಲೇ ಮಾಡ್ತಿದ್ದಾರೆ. ಹಾಗಾಗಿ ಒಂದು ರೀಪ್ಲೇಸ್ಮೆಂಟಲ್ಲಿ ನೋಡಿದಾಗ ದಟ್ ಇಂಟೆನ್ಸ್, ದಟ್ ಕೈಂಡ್ ಆಫ್ ಸೀರಿಯಸ್ನೆಸ್ ಯಾರು ಮಾಡ್ಬೋದು ಅಂದಾಗ, ಸೊ ಅನ್ಡೌಟೆಡ್ಲಿ ಬಾಬು ಸರ್ ವಾಸ್ ದ ಒನ್. ಆ್ಯಂಡ್ ಬಾಬು ಸರ್ಗೆ ಫೋನ್ ಮಾಡಿದೆ, ಕತೆ ನರೇಟ್ ಮಾಡಿದೆ. ಹಿ ಸೆಡ್ ಜಸ್ಟ್ ಟೆಲ್ ಮಿ ದ ಡೇಟ್ ಆ್ಯಂಡ್ ಟೈಮ್ ಅಂತ ಹೇಳಿದ್ರು. ಸೊ ಬಾಬು ಸರ್ ಕೇಮ್ ಆನ್ ಬೋರ್ಡ್. ಇನ್ನು ಮುಖ್ಯ ಪಾತ್ರದಲ್ಲಿ ಇದನ್ನು ಬಿಟ್ಟು ಅಂದರೆ ಬಹು ತಾರಾಗಣ ಇರುವಂಥ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಅಚ್ಯುತ್ ಸರ್ ಹೇಗಾಗ್ಬಿಟ್ಟಿದ್ದಾರೆ ಅಂತಂದರೆ, ನನಗೆ ಈಗಂತೂ ಈಗ ಯಾವುದೇ ಪ್ರತಿ ಸಿನಿಮಾ ಮಾಡಿದ್ರು ಅಚ್ಯುತ್ ಅಣ್ಣ ಇರಲೇಬೇಕು ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಬಿಕಾಸ್ ಅಷ್ಟು ನನಗೆ ಖುಷಿ ಇದೆ ಅಚ್ಯುತ್ ಸರ್ ಜೊತೆ ವರ್ಕ್ ಮಾಡಿ. ಫಾದರ್ ಅಂತಂದರೆ ನಮ್ಮ ಕನ್ನಡ ಸಿನಿಮಾದಲ್ಲಿ ನನಗೆ ತಲೆಗೆ ಬರೋದೇ ಅಚ್ಯುತ್ ಅಣ್ಣ. ಸೊ ಹಾಗಾಗಿ ಅಚ್ಯುತ್ ಅಣ್ಣಂಗೆ ನಾನು ಕತೆ ಹೇಳಬೇಕು ಅಂತಂದೆ. ಬನ್ನಿ ಅಂದರು, ಕತೆ ನರೇಟ್ ಮಾಡಿದೆ. ಓಕೆ ಡನ್, ಡೇಟ್ ಆ್ಯಂಡ್ ಟೈಮ್ ಹೇಳಿ ಅಂದರು. ಸೊ ಅಚ್ಯುತ್ ಅಣ್ಣ ಕೇಮ್ ಆನ್ ಟು ಬೋರ್ಡ್. ಇನ್ನು ತಾಯಿ ಪಾತ್ರದಲ್ಲಿ ಸುಧಾರಾಣಿ ಮ್ಯಾಮ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಸುಧಾರಾಣಿ ಅವ್ರ ಮ್ಯಾಮ್ ಜೊತೆ ನಾನು ಕನ್ನಡ ಗೊತ್ತಿಲ್ಲ ಸಿನಿಮಾಲ್ ಮಾಡಿದಾಗ ಅವರು ಬರೀ ಒಂದು ಸೀನ್ಗೆ 1 ಡೇ 2 ಸೀನಿಗೆ ಬಂದಿದ್ರು. ಸೊ ಅವತ್ತು ಶಿ ಹಾಕ್ಬಿಟ್ಟೆ ಕಂಡೀಷನ್, ನೀನು ಯಾವ್ದಾರ ನೆಕ್ಸ್ಟ್ ಸಿನಿಮಾದಲ್ಲಿ ನನಗೆ ನೀನು ಅಟ್ಲೀಸ್ಟ್ 4-5 ದಿವಸ ಕೊಡಲಿಲ್ಲ ಅಂತಾನೆ ನಾನು ಸಿನಿಮಾನೇ ಮಾಡೋದ ಅಂತ ತಮಾಷೆಗೆ ಹೇಳಿದರು. ಬಟ್ ಆದರೂ ಐ ರಿಯಲಿ ಲವ್ಡ್ ವರ್ಕಿಂಗ್ ವಿತ್ ಹರ್ ಆ್ಯಕ್ಚುಲಿ. ಸೊ ಹಾಗಾಗಿ ಸುಧಾರಾಣಿ ಮ್ಯಾಮ್ ಅವ್ರಿಗೆ ಈ ಒಂದು ಪಾತ್ರದಲ್ಲಿ ಐ ಕ್ಯಾನ್ ಸೇ, ಈ ಒಂದು ಸುಧಾರಾಣಿ ಅವ್ರ ಕ್ಯಾರೆಕ್ಟ್ರು ಒಂದು ಗಣೇಶನ ಮದುವೆಯಲ್ಲಿ ವೈಶಾಲಿ ಕಾಸರವಳ್ಳಿ ಕ್ಯಾರೆಕ್ಟರ್ ಥರ ಒಂದು ಡೆಪಿಕ್ಟ್ ಆಗುವಂಥ ಒಂದು ಕ್ಯಾರೆಕ್ಟರ್ ಇರುವಂಥದ್ದು. ಸೊ ದಟ್ಸ್ ಹೌ ಸುಧಾರಾಣಿ ಮ್ಯಾಮ್ ಕೇಮ್. ಇವರೆಲ್ಲ ಬಿಟ್ಟು ತುಂಬ ಇಂಪಾರ್ಟೆಂಟ್ ರೋಲ್ ಅಂತ ಇರುವಂಥದ್ದು ಊರ್ವಶಿ ಮ್ಯಾಮ್. ಸೊ ನಮ್ಮ ಸೌತ್ ಇಂಡಿಯನ್ ಆ್ಯಕ್ಟರ್ ಊರ್ವಶಿ ಮ್ಯಾಮ್ ಅವರು. ಸೊ ಅವ್ರಿಗೆ ಆ್ಯಕ್ಚುಲಿ ತಲೆಯಲ್ಲಿ ಇವರೇ ಮಾಡಬೇಕು ಅಂತ ನಾವು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಯೋಚನೆ ಮಾಡಿಬಿಟ್ಟಿದ್ವಿ. ಬಟ್ ವಿ ಡಿಡ್ ನೋ ಹೇಗೆ ಅಪ್ರೋಚ್ ಮಾಡೋದು, ಅಥವಾ ಅವರು ಹ್ಞೂ ಅನ್ನಲ್ವೋ ಅದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಸೊ ಹೋದ ವರ್ಷ ಡಿಸೆಂಬರಲ್ಲಿ ನಾನು ಕಾಲ್ ಮಾಡಿದೆ ಅವ್ರಿಗೆ, ಡಿಸೆಂಬರ್ ಜನವರಿ. ಸೊ ಮೇಡಮ್ ಈ ಥರ ಒಂದು ಕತೆ ಇದೆ, ನಾನು ಮಾಡಿಕೊಂಡು ಬಂದಿದ್ದೀನಿ, ನಾವು ಬಂದು ಚೆನ್ನೈಯಲ್ಲಿ ಭೇಟಿ ಆಗ್ಬೋದಂತ. ಶಿ ವಾಸ್ ಲೈಕ್, ನನ್ನ ಡೇಟ್ ನೀವು ಮಾರ್ಚ್ ಏಪ್ರಿಲ್ವರೆಗೂ ಡೇಟ್ ಇಲ್ಲ, ಸೊ ಅದಿದ್ದರೆ ಮಾತ್ರ ನೋಡಿ ಅಂತ ನಾನು ಕ್ಲಿಯರಾಗಿ ಹೇಳಿದ್ರು ಊರ್ವಶಿ ಮ್ಯಾಮ್. ಬಟ್ ಆದರೂ ಒಂದು ಲೈನಲ್ಲಿ ಕತೆ ಹೇಳಿ ಕೇಳೋಣ ಅಂತಂದ್ರು. ಸೊ ನಾನು ಕತೆ ಅವ್ರ ಲೈನಲ್ಲಿ ಒಂದು ಫೋನಲ್ಲಿ ಒಂದು ಲೈನ್ ನರೇಟ್ ಮಾಡಿದೆ. ಶಿ ಸ್ಟಾರ್ಟೆಡ್ ಜಂಪಿಂಗ್. ಶಿ ವಾಸ್ ಲೈಕ್, ನಾನು ಈ ಕತೆ ಮಾಡಲೇಬೇಕು. ಸೊ ಅದೇನು ಮಾಡ್ತೇನೆ ನಂಗೆ ಗೊತ್ತಿಲ್ಲ, ನೀನು ಅಡ್ಜಸ್ಟ್ ಮಾಡ್ಕೊ, ನಾನು ಅಡ್ಜಸ್ಟ್ ಮಾಡ್ಕೊತೀನಿ, ನೀನು ಅರ್ಧಕ್ಕೆ ಬಾ, ನಾನು ಅರ್ಧಕ್ಕೆ ಬಾ ಅಂತಂದ್ರು. ಸರಿ ಮ್ಯಾಮ್ ಹೇಳಿ ಅಂತಾನೆ. ಓಕೆ, ನಾನು ಅಟ್ಲೀಸ್ಟ್ ಮಾರ್ಚಿಗೆ ಡೇಟ್ ಕೊಡ್ತೀನಿ, ಸೊ ಯು ಹ್ಯಾವ್ ಟು, ನೀನು ನನ್ನ ಈ ಪಾತ್ರಕ್ಕೆ ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಹಾಕಂಗಿಲ್ಲ, ವಾಸ್ ಅರ್ ಕಂಡೀಷನ್. ಸರಿ ಮ್ಯಾಮ್ ಅಂತ ಒಪ್ಕೊಂಡ್ವಿ. ಸೊ ಊರ್ವಶಿ ಮ್ಯಾಮ್ ಬಂದರು. ಅವ್ರದ್ದೊಂದು 5 ದಿವಸದಿತ್ತು ಕಾಲಾವಕಾಶ. ಟ್ರಸ್ಟ್ ಮೀ, ಐ ಥಿಂಕ್ ನನಗೆ ಪುಣ್ಯ ಅನ್ಬೋದು ಊರ್ವಶಿ ಮ್ಯಾಮ್ಗೆ ಡೈರೆಕ್ಟ್ ಮಾಡಿದ್ದು ಆ ಪಾತ್ರಕ್ಕೆ. ಆ್ಯಂಡ್ ಹರ್ ಟೈಮಿಂಗ್ ಸೆನ್ಸ್ ಆಗಿರ್ಬೋದು, ಇಟ್ ವಾಸ್ ಆಲ್ ಸೋ ಬ್ಯೂಟಿಫುಲ್. ಆ್ಯಂಡ್ ಒನ್ ಆಫ್ ದ ವೆರಿ ಹೆವಿ ರೋಲ್ಸ್ನ ಊರ್ವಶಿ ಮ್ಯಾಮ್ ಅವರು ಪ್ಲೇ ಮಾಡಿರೋಂಥದ್ದು ಈ ಸಿನಿಮಾದಲ್ಲಿ. ಇನ್ನು ಅದನ್ನು ಬಿಟ್ಟು ನಾನು ಆಗಲೇ ಒಂದು ರೆಫರೆನ್ಸ್ ಕೊಟ್ಟೆ ಆ್ಯಕ್ಚುಲಿ, ಗಣೇಶನ ಮದುವೆ ಅಂತಿರ್ಬೇಕಾದ್ರೆ. ಸೊ pretty ಮಚ್ ನಮ್ಮ ಸಿನಿಮಾ ಒಂದು ಈಗಿನ ಮಾಡರ್ನ್ ಡೇ ಟ್ರೆಂಡಿನ ಒಂದು ಗಣೇಶ ಸೀರೀಸ್ ಸಿನಿಮಾಸಲ್ಲಿ ಬಂದರೆ ತಪ್ಪಾಗಲ್ಲ ಅಂತ ಹೇಳ್ತೀನಿ. ಸೊ ನಾವೇನೇನು ನೋಡ್ತಿದ್ವೋ, ಒಂದು ಗೌರಿ ಗಣೇಶ ಆಗಿರ್ಬೋದು, ಗಣೇಶನ ಮದುವೆ ಆಗಿರ್ಬೋದು, ಆ ಥರ ಒಂದು ಪರ್ಟಿಕ್ಯುಲರ್ ಜಾನರಲ್ಲಿ ಈಗ ಒಂದು ಸಿನಿಮಾ ಮಾಡಿದ್ರೆ ಹೇಗೆ ಕಾಣಿಸುತ್ತೋ ಆ ಥರ ಒಂದು ಎಳೆಯಲ್ಲಿ ಇಟ್ಕೊಂಡು ಮಾಡಿರೋಂಥದ್ದು.
ಇನ್ನು ನನಗೆ ತಲೆಯಲ್ಲಿ ಇದ್ದಿದ್ದೇನೆಂದರೆ ಗಣೇಶನ ಮದುವೆಲಿ ಒಂದು ವೈಶಾಲಿ ಕಾಸರವಳ್ಳಿಲಿ ಈ ಕಡೆ ಇತ್ತು ಅಂದರೆ ಇನ್ನೊಂದು ರಮಣಮೂರ್ತಿ ಕ್ಯಾರೆಕ್ಟರು. ದಟ್ ವಾಸ್ ಒನ್ ಆ್ಯಂಡ್ ಓನ್ಲಿ ಮುಖ್ಯಮಂತ್ರಿ ಚಂದ್ರು ಸರ್. ಸೊ ಮುಖ್ಯಮಂತ್ರಿ ಚಂದ್ರು ಸರ್ಗೆ ನಾವು ಈ ರೆಫರೆನ್ಸ್ ಏನೂ ಕೊಟ್ಟಿರಲಿಲ್ಲ ಗಣೇಶನ ಮದುವೆ ಅಂತ. ನಾನು ಹೋಗ್ಬಿಟ್ಟು ಕತೆ ನರೇಟ್ ಮಾಡಿದೆ. ಓಕೆ ಡನ್, ನನ್ನ ಪಾತ್ರ ಏನೋ ಎಷ್ಟು ಗಂಟೆಗೆ ಬರಬೇಕು ಅಂದರು. ಅವ್ರು ಹೇಳಿದ್ದು ಒಂದೇ, ರೇಟು ಡೇಟು ಇವೆರಡ ನನ್ನ ಮ್ಯಾಟ್ರ್ ಆಗೋದು ನೀ ಹೇಳು ಅಂದರು. ಸೀದಾ ಬಂದರು. ಸೊ ಬಂದಾದಮೇಲೆ ಪೂರ ಆ್ಯಕ್ಟ್ ಮಾಡಿದ್ಮೇಲೆ ಫಸ್ಟ್ ಡೇ ನಂಗೆ ಕರೆದ್ಬಿಟ್ಟು ಹೇಳಿದ್ರು, ಏಯ್ ಬರೀ ನನಗೆ ನೀನು ಒಂಥರ ಗಣೇಶನ ಮದುವೆ ಫೀಲ್ಸ್ ಕೊಡ್ತಿದ್ಯಾ ನನಗೆ ಅಂದರು. ನಾನು ಓಕೆ ನಾವು ಕರೆಕ್ಟಾಗಿ ಮಾಡ್ತಿದ್ದೀವಿ ಅನ್ನೋ ಒಂದು ಹಾದಿಲಿದ್ದೀವಿ ಅಂತ ಒಂದು ನಂಬಿಕೆ ಬಂತು. ಸೊ ಮುಖ್ಯಮಂತ್ರಿ ಚಂದ್ರು ಸರ್ ಅವರು ತುಂಬ ಒಳ್ಳೆ ಚಾಲೆಂಜಿಂಗ್ ಕಾಮಿಡಿ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇದು ನಮ್ಮ ಮುಖ್ಯ ಒಂದು ಪಾತ್ರದಲ್ಲಿರುವಂಥ ಎಲ್ಲ ನಟರು ಅಂತ ಹೇಳ್ಬೋದು. ಇನ್ನು ಟೆಕ್ನಿಷಿಯನ್ಸ್ ಇಂಟ್ರಡಕ್ಷನನ್ನು ಮಾಡಿಕೊಟ್ಟಿದ್ದೀನಿ. ಸೊ ಓವರ್ ಟು ಪೃಥ್ವಿ. ಹಾಂ ಇದು ವಟಾರ ಥರ ಆ ಥರ ಸಿನಿಮಾ ಬರೋದಿಲ್ಲ ಆ್ಯಕ್ಚುಲಿ. ಹಾಂ ಹೌದು. ಇಲ್ಲಿ ಅಂದರೆ ನಾನು ಹೆಂಗೆ ಮಾಡಿದ್ದೀನಿ ಅಂದರೆ ನಮ್ಮ ಸಿನಿಮಾದ ನಾಯಕ ಬಂದು ಗಣೇಶ. ಸೊ ಇವರು ಗಣೇಶ. ಸೊ ಹಾಗಾಗಿ ಗಣೇಶನ ಹೆಸರಲ್ಲಿ ಹೋಗುವಂಥದ್ದು ಅಂತ ನಾನು ಯಾವ ಥರ ಎಳೆ ಅಂತಂದರೆ ಅದು ಒಂಥರ ಕಾಮಿಡಿ ಇರೋಂಥದ್ದು ಫುಲ್ಲು. ನಾವು ಗಣೇಶನ ಮದುವೆ ಗೌರಿ ಗಣೇಶ ಅಂತಂದರೆ ಕೂತ್ಕೊಂಡಿದ್ದು ಮೊದಲನೇ ಕ್ಷಣದಿಂದ ಎಂಡ್ವರೆಗೂ ನಾವು ನಕ್ಕು ಒಂಥರ ಎಂಜಾಯ್ ಮಾಡೋಂಥ ಕಾಮಿಡಿ ಲೈನ್ಸ್ ಇರೋಂಥದ್ದು. ಆ ನಿಟ್ಟಲ್ಲಿ ನಾನು ಆ ಜಾನರ್ಗೆ ಬರುತ್ತೆ ಅಂತ ಹೇಳಿದೆ. ಗಣೇಶನ ಜೀವನದಲ್ಲಿ ನಡೆಯುವಂಥ ಒಂದು ಘಟನೆಗಳಲ್ಲಿ ಇರುವಂಥ ಸಾರಾಂಶ ಅಂತ ಹೇಳಿ. ಹಾಂ ಸರ್ ಆ್ಯಕ್ಚುಲಿ ಇದು ತುಂಬ ಟ್ರಿಕ್ಕಿ. ಅದೇನಂದರೆ ನಾನು ಅದನ್ನು ಹೇಳ್ಬಿಟ್ರೆ ನನ್ನ ಸಿನಿಮಾ ಕತೆ ಬಿಟ್ಕೊಟ್ಟಂಗೆ. ಬಟ್ ಆದರೂ ನಾನು ಇದನ್ನು ಕ್ಲೀಶೆ ಹೇಳಲ್ಲ, ಬಿಕಾಸ್ ಎಲ್ಲರೂ ಇದನ್ನು ಹೇಳ್ಬಿಟ್ರೆ ಸಿನಿಮಾ ಕತೆ ಬಿಟ್ಕೊಟ್ಟಂಗೆ ಆಗುತ್ತೆ ಅಂತಲ್ಲ. ಇದು ನಮ್ಮಂತ್ರ ಗಿಬ್ರಿಷ್ ಪದ ಬೇಕಾಗಿತ್ತು. ಅಂದರೆ ಈಗ ಆಬ್ರಕಾಡಬ್ರಾ ಅಥವಾ ಆ ಥರದ್ದು ಅಂತ. ಇದಕ್ಕೂ ಎಲ್ಲದಕ್ಕೂ ಒಂದು ಸ್ಫೂರ್ತಿ ಇರುತ್ತೆ ಅಂತ. ನನಗೆ ನಮ್ಮ ಅಣ್ಣನ ಮಗಳು ಒಂದ್ಸಲಿ ಮನೇಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಈ ಮಕ್ಕಳು ಹೇಗೆ ಮಾತಾಡ್ತಾರೆ ಗೊತ್ತಲ್ಲ, ಈ ಪದಗಳ ಅರ್ಥನೇ ಆಗೋದಿಲ್ಲ. ಸೊ ಅವಾಗ ನಮ್ಮ ಅಣ್ಣ ಹೇಳ್ತಿದ್ದೆ, ಇವಳೇನು ಒಳ್ಳೆ ಅಬಜಬದಬ ಅಂತಿದ್ದಾಳೆ ಅಂತ. ನಾನು ಸಡನ್ಲಿ ಕರೆಕ್ಟ್, ದಿಸ್ ಇಸ್ ಅ ರೈಟ್ ವರ್ಡ್ ಅಲ್ವಾ. ಸೊ ಬಿಕಾಸ್ ಅಬಜಬದಬ ಅನ್ನೋದು ಒಂದು ತಮಿಳಲ್ಲಾಗಿರ್ಬೋದು, ತೆಲುಗುಲಾಗಿರ್ಬೋದು, ಕನ್ನಡದಲ್ಲಾಗಿರ್ಬೋದು, ಹಿಂದಿಲಾಗಿರ್ಬೋದು, ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಆ ಅಬಜಬದಬ ಒಂದು ಪರ್ಟಿಕ್ಯುಲರ್ ವೆರಿ ಪಾಪ್ಯುಲರ್ ಕಾಮಿಡಿ ಸೀನ್ ಇದೆ. ನಮ್ಮ ಕನ್ನಡದಲ್ಲಿ ಟೆನ್ನಿಸ್ ಕೃಷ್ಣ ಸರ್ ಮಾಡಿದ್ದಾರೆ, ಹಿಂದಿಲಿ ಜಾನಿ ಲೀವರ್ ಅವ್ರು ಮಾಡಿದ್ದಾರೆ. ಸೊ ಹಾಗಾಗಿ ಐ ಫೆಲ್ ಲೈಕ್ ಇದೊಂದು ವೆರಿ ಅಟ್ರಾಕ್ಟಿವ್ ಟೈಟಲ್ ಆಗುತ್ತೆ ಒಂದು. ಯಾಕಂದರೆ ಟಂಗ್ ಟ್ವಿಸ್ಟರ್ ಇದೆ ಅಬಜಬದಬ. ಯಾಕಂದರೆ ಎಷ್ಟೋ ಜನ ನಾನು ಕೇಳಿದೆ ಹೆಂಗಿದ್ಯಮ್ಮ ಅಬದಬ ಜಬ ಅಂತಾರೆ, ಜಬ ಅಂತ ಹೇಳ್ತಾರೆ. ಸೊ ಅದನ್ನು ಕಲಿಸೋದಕ್ಕೆ ನನಗೆ ಗೊತ್ತು ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ ಅಂತ. ಆ್ಯಂಡ್ ಜೊತೆಗೆ ನನಗೆ ಮೊದಲನೇ ಸಿನಿಮಾಯಿಂದ ನನಗೆ ಹುಚ್ಚೇನು ಅಂದರೆ ನನಗೆ ಟು ಬಿ ಸಮಥಿಂಗ್ ವೆರಿ ಕ್ರಿಯೇಟಿವ್ ಆ್ಯಂಡ್ ಯೂನಿಕ್. ಸೊ ಕನ್ನಡ ಗೊತ್ತಿಲ್ಲ ಅಂದಾಗಲೂ ಫಸ್ಟೇ ನಂಗೆ ಹೇಳಿದ ಜನ ಯಾಕೆ ಕನ್ನಡ ಅಂತ ಹೇಳ್ತಿಲ್ಲ, ಕನ್ನಡ ಅಂತಿದ್ಯಾ ಅಂತಂದರು. ಬಟ್ ಬಳಕೆಯಲ್ಲಿರೋದು ಅದು ಕನ್ನಡ ಗೊತ್ತಿಲ್ಲ ಅಂತ ನಾರ್ತ್ ಇಂಡಿಯನ್ಸ್ ಹೇಳ್ತಾರೆ ಅಂತ ಹೇಳಿದೆ. ಹಾಗಾಗಿ ಅದೇ ರೀತಿ ಇದರಲ್ಲೂ ಕೂಡ ಒಂದು ಡಿಫ್ರೆಂಟ್ ಆಗಿರಲಿ ಟೈಟಲ್ ಅಂತ ಹೇಳಿ ಅಬಜಬದಬ. ಹಾರರ? ಅಯ್ಯೋ ಖಂಡಿತ ಅಲ್ಲ, ಇದು ಹಾರರ್ ಅಂತೂ ಖಂಡಿತ ಅಲ್ಲ. ಸೊ ಇಟ್ ಈಸ್ ಎ ಫ್ಯಾಂಟಸಿ ಕಾಮಿಡಿ ಸಬ್ಜೆಕ್ಟ್ ಐ ಕ್ಯಾನ್ ಸೇ. ಸೊ ಲೈಕ್ ಐ ಸೈಡ್ ಅದಕ್ಕೆ ಮುಂಚೆನೇ ಹೇಳ್ಬಿಟ್ಟೆ, ಒಂದು ಗಣೇಶ ಸೀರೀಸ್ ಅಂತಂದರೆ ಇಟ್ ಇಸ್ ಔಟ್ ಆ್ಯಂಡ್ ಔಟ್ ಕೂತ್ಕೊಂಡು ಮನೆ ಮಂದಿ ಎಲ್ಲರೂ ಕೂತ್ಕೊಂಡು ನಕ್ಕು ನಲಿಯುವಂಥ ಸಿನಿಮಾ. ಸೊ ಇಟ್ ಇಸ್ ಎ ಫ್ಯಾಂಟಸಿ ಕಾಮಿಡಿ ಸಬ್ಜೆಕ್ಟ್. ಓಕೆ, ದಿಸ್ ಇಸ್ ಆಲ್ಸೋ ಪ್ರಿಟಿ ಟ್ರಿಕ್ಕಿ. ಬಟ್ ಶಂಕರ್ ನಾಗ್ ಅವ್ರು ಖಂಡಿತ ಬರ್ತಾರೆ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಶಂಕರ್ ನಾಗ್ ಅವ್ರು ಖಂಡಿತ ಬರ್ತಾರೆ. ಐ ಮೀನ್ ಅದು ಇಲ್ದಿರ ನಾನು ಸುಮ್ಮನೆ ನಾನು ಇದರಲ್ಲಿ ಹಾಕೋಕ್ಕಾಗಲ್ಲ. ಸೊ ಬರೀ ಶಂಕರ್ ನಾಗ್ ಬರ್ತಾರ, ಇನ್ಯಾರು ಬರ್ತಾರ ಅನ್ನೋ ಸರ್ಪ್ರೈಸ್ ಎಲಿಮೆಂಟ್ಸ್ ಸಿನಿಮಾಲಿ ನೋಡಲೇಬೇಕು. ಬಟ್ ಒನ್ ಥಿಂಗ್ ಫಾರ್ ಶೋರ್, ಶಂಕರ್ ನಾಗ್ ಅಂತೂ ಇದ್ದೇ ಇರ್ತಾರೆ ಈ ಸಿನಿಮಾದಲ್ಲಿ. ಸಾರ್ ನಾನು ಬಿಟ್ಟರೆ ಇಲ್ಲೇ ಸ್ಕ್ರೀನ್ ಪ್ಲೇ ಬರೆದು ಬಿಡ್ತೀನಿ ಈಗ. ನನ್ನ ಬಾಯಿಂದ ಹೇಳ್ಸ್ಬಿಡ್ತೀರಾ ನೀವು ಪೂರಾ ಸ್ಕ್ರೀನ್ ಪ್ಲೇನ ನೀವು. ಬಟ್ ಅಷ್ಟು ಮಾತ್ರ ಹೇಳಬಲ್ಲೆ ಸರ್ ನಾನು. ಸಾರಿ, ಸಿನಿಮಾದಲ್ಲಿ ಸಿನಿಮಾ ನಡೆಯುವಂಥ ಸನ್ನಿವೇಶಗಳಿದೆ. ಫಾರ್ ಎಕ್ಸಾಂಪಲ್ ಸಿನಿಮಾ ದೊಡ್ಡ ನಟನ ನಾನು ಒಂದು ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಾನೊಂದು ಸೂಪರ್ ಸ್ಟಾರ್ ಪಾತ್ರದಲ್ಲಿ ಪ್ಲೇ ಮಾಡಿದ್ದೀನಿ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ. ಸೊ ಸಿನಿಮಾ ನಡೆಯುತ್ತೆ. ಇಲ್ಲ ಸರ್, ಇಲ್ಲ. ಓ